हरि ओम श्री गुरुभ्यो नमः। कल्याणात्पुतगात्राय कामितार्थप्रदायिने श्रीमद्वेंकटनाथाय ಶ್ರೀನಿವಾಸಾಯ ತೇ ನಮಃ। ಮೇಷಾದಿ ರಾಶಿಯವರಿಗೆ ಭಾಗ್ಯೋದಯದ ವರ್ಷಗಳು ಕಾಲಗಳು ಅಂತ ಹೇಳ್ತಾ ಇದ್ದೆ. ಕರ್ಕ ರಾಶಿಯವರಿಗೂ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಇವತ್ತು ಸಿಂಹ ರಾಶಿಯವರಿಗೆ ಅವರ 22ರಿಂದ 26ನೇ ವರ್ಷದ ಮಧ್ಯದಲ್ಲಿ ಭಾಗ್ಯೋದಯವಾಗುತ್ತದೆ. ಹಾಗೆ ಅವರಿಗೆ ಶುಭ ದಿನಾಂಕಗಳು ಬಂದು 1, 4, 10, 13, 19, 22, 28, 31. ಹಾಗೆ ಅವರ ಲಾಭ ಸಂಖ್ಯೆ ಬಂದು 1 ಮತ್ತು 4. ಈ ಲಾಭ ದಿನಾಂಕಗಳನ್ನು ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಬಹುದು. ಹಾಗೆ ಈ ಅದೃಷ್ಟದ ಸಂಖ್ಯೆಗಳನ್ನು ತಮ್ಮ ಮೊಬೈಲ್ ನಂಬರ್ ಅಥವಾ ಗಾಡಿ ವಾಹನ ಸಂಖ್ಯೆಗಳಲ್ಲಿ ಇದನ್ನು ಬಳಸಿಕೊಳ್ಳಬಹುದಾಗಿದೆ. ಹಾಗೆ ಇನ್ನು ಕನ್ಯಾ ರಾಶಿಯವರಿಗೆ 26ರಿಂದ 32 ಈ ವರ್ಷದ ಅವಧಿಯಲ್ಲಿ ಅವರು ಭಾಗ್ಯೋದಯವನ್ನು ಹೊಂದಿ ಕೀರ್ತಿಶಾಲಿಗಳಾಗ್ತಾರೆ. ಮತ್ತು ಅವರಿಗೆ ಭಾಗ್ಯ ಕೊಡುವಂತಹ ದಿನಾಂಕಗಳು ಬಂದು 5, 14, 23. ಹಾಗೆ ಅವರ ಲಾಭ ಸಂಖ್ಯೆ 2, 5, 6. ಇನ್ನು ತುಲಾರಾಶಿಯವರಿಗೆ ಅವರ 25, 26ನೇ ವರ್ಷದಲ್ಲಿ ವಯಸ್ಸಿನಲ್ಲಿ ಅವರಿಗೆ ಭಾಗ್ಯೋದಯ. ಹಾಗೆ ಅವರ ಲಾಭ ದಿನಾಂಕ ಬಂದುಬಿಟ್ಟು 2, 15, 24. ಹಾಗೆ ಅವರ ಲಾಭ ಸಂಖ್ಯೆ 6. ಇನ್ನು ವೃಶ್ಚಿಕ ರಾಶಿಯವರನ್ನು ನೋಡಿದಾಗ ಅವರ 28ರಿಂದ 32ನೇ ವರ್ಷಾವಧಿಯಲ್ಲಿ ಅವರಿಗೆ ಭಾಗ್ಯೋದಯವಾಗುತ್ತದೆ. ಆ ಭಾಗ್ಯೋದಯದಿಂದ ಅವರಿಗೆ ಯಶಸ್ಸು, ಕೀರ್ತಿ ವೃದ್ಧಿಯಾಗ್ತದೆ. ಅವರ ಲಾಭ ದಿನಾಂಕ ಬಂದುಬಿಟ್ಟು 9, 18, 27. ಈ ದಿನಾಂಕಗಳಲ್ಲಿ ತಮ್ಮ ಒಂದು ಒಳ್ಳೆಯ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಅವರು ಮಾಡಬಹುದು. ಹಾಗೆ ಅವರ ಲಾಭ ಸಂಖ್ಯೆ, ಅದೃಷ್ಟದ ಸಂಖ್ಯೆ ಅಂತ ಹೇಳ್ತೀವಿ, ಅದು ಬಂದುಬಿಟ್ಟು 5 ಹಾಗೂ 9. ಎಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಉಳಿದ ರಾಶಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಎಲ್ರಿಗೂ ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.